ಇವತ್ತಿನ ಪ್ರಸಂಗಾಂಶ ನನ್ನ ಜೊತೆ ಹೇಳ್ರಿ, ದೇವರು ಯಾರಿಗೆ ಮೇಲುಗಳನ್ನ ಮಾಡುತ್ತಾನೆ. ಬೈಬಲ್ ತೆಗೋಣ. ಒಂದೇದು 3 ವಿಷಯ ಹೇಳ್ತಾನೆ. ಆ 3 ವಿಷಯಗಳಲ್ಲಿ ಒಂದೇ ವಿಷಯ ದೇವಸ್ತೋತ್ರ. ಕೀರ್ತನೆಗಳ ಬರೆದ ಪುಸ್ತಕ 106ನೇ ಕೀರ್ತನೆ 9ರಿಂದ 12. ಆತನು ಗದರಿಸಲು ಕೆಂಪು ಸಮುದ್ರವು ಒಣಗಿ ಹೋಯಿತು. ಆತನು ಗದರಿಸಲು ಕೆಂಪು ಸಮುದ್ರ ಒಣಗಿ ಹೋಯಿತು. ಅಡವಿಯನ್ನು ಎಂಬಂತೆ ಸಾಗರವನ್ನು ದಾಟಿಸಿದನು. ಹಗೆಗಳ ಕೈಯಿಂದ ವೈರಿಗಳ ಕೈಯಿಂದ ಅವರನ್ನು ತಪ್ಪಿಸಿದನು. ವೈರಿಗಳ ಕೈಯಿಂದ ದೇವರು ಇಸ್ರಾಯೇಲರನ್ನು ತಪ್ಪಿಸಿದನು. ವೈರಿಗಳ ಹಸ್ತದಿಂದ ದೇವರು ಇಸ್ರಾಯೇಲರನ್ನು ಬಿಡಿಸಿದನು. ಜಲರಾಶಿಯು ಅವರ ವಿರೋಧಿಗಳನ್ನು ಮುಚ್ಚಿಬಿಟ್ಟಿತು. ಜಲರಾಶಿ ಅವರ ವಿರೋಧಿಗಳನ್ನು ಮುಚ್ಚಿ ಹಾಕಿತು. ಒಬ್ಬನು ಉಳಿಯಲಿಲ್ಲ. ಆಗ ಅವರು ಆತನ ಮಾತನ್ನು ನಂಬಿ ಆತನನ್ನು ಕೀರ್ತಿಸಿದರು. ದೇವರಿಗೆ ಸ್ತೋತ್ರ. ಹೇಳ್ರಿ ನನ್ನ ಜೊತೆ. 1, ದೇವರಿಗೆ ಕೃತಜ್ಞತೆ ಸಲ್ಲಿಸುವವರಿಗೆ ದೇವರು ಮೇಲು ಮಾಡುತ್ತಾನೆ. ಈಗ ಹೇಳ್ರಿ, ಯಾರಿಗೆ ದೇವರು ಮೇಲು ಮಾಡ್ತಾರೆ? ಯಾರಿಗೆ ದೇವರ ಆಶೀರ್ವಾದ ಮಾಡ್ತಾರೆ? ಮಗನೇ, ಮಗಳೇ, ಸಹೋದರ, ಸಹೋದರಿ, ಇವತ್ತು ಯಾರು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾರೋ, ದೇವ್ರು ಮಾಡಿದ ಸಹಾಯನ ನೆನೆಸಿ, ದೇವ್ರು ಮಾಡಿದ ಅದ್ಭುತನ ನೆನೆಸಿ, ದೇವ್ರು ಮಾಡಿದ ಉಪಕಾರನ ನೆನೆಸಿ, ದೇವ್ರು ಮಾಡಿದ ಮೇಲುಗಳನ್ನು ನೆನೆಸಿ ಯಾರು ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮುಂದೆ ಬರ್ತಾರೋ, ಯಾವ ಸ್ತ್ರೀ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮುಂದೆ ಬರ್ತಾರೋ, ಯಾವ ವ್ಯಕ್ತಿ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮುಂದೆ ಬರ್ತಾನೋ, ಯಾವ ಕುಟುಂಬ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮುಂದೆ ಬರ್ತಾರೋ, ಯಾವ ಸೇವಕನು ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮುಂದೆ ಬರ್ತಾನೋ, ಅಂತ ವ್ಯಕ್ತಿಯ ಜೀವಿತದಲ್ಲಿ ನನ್ನ ದೇವರು ಮೇಲುಗಳನ್ನು ಉಂಟು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇಸ್ರಾಯೇಲರನ್ನ ದೇವರು ಐಗುಪ್ತ ದೇಶದಿಂದ ಬಿಡಿಸಿದಾನೆ. ಫರೋ ಕೈಯಿಂದ ತಪ್ಪಿಸಿದಾನೆ. ಕೆಂಪು ಸಮುದ್ರ ಅಡ್ಡ ಬಂದಾಗ ಕೆಂಪು ಸಮುದ್ರನ ಇಬ್ಬಾಗ ಮಾಡಿ ಒಣ ನೆಲವನ್ನು ಕಾಣುವಂತೆ ಮಾಡಿ ಆ ಒಣ ನೆಲದಲ್ಲಿ ಅವ್ರನ್ನ ದಾಟಿಸ್ಕೊಂಡು ಬಂದಿದ್ದಾನೆ. ದೇವ್ರ ಸ್ತೋತ್ರ. ಇಸ್ರಾಯೇಲರಿಗೆ ವಿರೋಧವಾಗಿರುವಂಥ ಶತ್ರುಗಳನ್ನ, ಐಗುಪ್ತರನ್ನ ದೇವರ ಆ ಸಮುದ್ರದಲ್ಲಿ ಮುಚ್ಚಿ ಹಾಕಿದ್ದಾನೆ. ದೇವರು ಈ ರೀತಿಯಾಗಿ ಇಸ್ರಾಯೇಲರಿಗೆ ಮೇಲು ಮಾಡುವಾಗ, ಇಸ್ರಾಯೇಲರಿಗೆ ಅದ್ಭುತ ಮಾಡುವಾಗ, ಇಸ್ರಾಯೇಲರ ದೇವರು ಕಾಪಾಡುವಾಗ, ಆ ಕೆಂಪು ಸಮುದ್ರ ದಾಟಿ ಬಂದ ಮೇಲೆ ಇಸ್ರಾಯೇಲರೆಲ್ಲರೂ ದೇವರ ಉಪಕಾರನ ನೆನೆಸಿ, ದೇವರ ಸಹಾಯನ ನೆನೆಸಿ, ದೇವರ ಅದ್ಭುತನ ನೆನೆಸಿ, ದೇವರ ಮೇಲುಗಳನ್ನ ನೆನೆಸಿ ಬಾಯಿ ತೆರೆದು ಕೀರ್ತನೆ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಕೊಂಡಾಟ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಚಪ್ಪಾಳೆ ತಟ್ಟಿ ಕೀರ್ತನೆ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಜಯಘೋಷ ಮಾಡುತ್ತಾ ದೇವರನ್ನು ಆರಾಧನೆ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಮಗನಿ, ಮಗಳೇ, ಸಹೋದರ, ಸಹೋದರಿ, ನಿನ್ನ ಕುಟುಂಬದಲ್ಲಿ ದೇವರ ಅದ್ಭುತ ಮಾಡಬೇಕಾ? ನಿನ್ನ ಬಿಸಿನೆಸ್ ಅಲ್ಲಿ ದೇವರ ಅದ್ಭುತ ಮಾಡಬೇಕಾ? ನಿನ್ನ ವ್ಯಾಪಾರದಲ್ಲಿ ದೇವರ ಅದ್ಭುತ ಮಾಡಬೇಕಾ? ನಿನ್ನ ವ್ಯವಸಾಯದಲ್ಲಿ ದೇವರ ಅದ್ಭುತ ಮಾಡಬೇಕಾ? ಈ ಸೇವೆಯಲ್ಲಿ ದೇವರ ಅದ್ಭುತ ಮಾಡಬೇಕಾ? ದೇವರ ಸ್ತೋತ್ರ. ಯಾರು ಇಸ್ರಾಯೇಲರ ಹಾಗೆ ದೇವರನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೋ, ದೇವರ ಉಪಕಾರ ನೆನೆಸಿ ದೇವರನ್ನ ಕೀರ್ತಿಸ್ತಾರೋ, ದೇವರ ಕೃತಜ್ಞತೆ ಸಲ್ಲಿಸ್ತಾರೋ, ದೇವರ ಉಪಕಾರ ನೆನೆಸಿ ದೇವರನ್ನ ಕೊಂಡಾಡುತ್ತಾರೋ, ಯಾವ ದೇವರಾದರೂ ಇಸ್ರಾಯೇಲರ ಜೀವಿತಗಳಲ್ಲಿ ಅದ್ಭುತ ಮಾಡಿದನು, ಈ ಆಲಯದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತ ಪ್ರತಿ ಕುಟುಂಬಗಳಲ್ಲಿ నా దేవుడు అద్భుతం చేస్తాడు. ಮಗನೇ, ಮಗಳೇ, ಸಹೋದರ, ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಏನಾದರೂ ದೇವರು ಅದ್ಭುತ ಮಾಡಿದ್ರೆ ಇಂದಲೇ ದೇವರಿಗೆ ಕೃತಜ್ಞತೆ ಹೇಳಬೇಕು. ನಿಮ್ಮ ಗಂಡನ ಜೀವಿತದಲ್ಲಿ ದೇವರು ಸಾಲ ತೀರಿಸುವಾಗ ಇಂದಲೇ ದೇವರಿಗೆ ಕೃತಜ್ಞತೆ ಹೇಳಬೇಕು. ನಿಮ್ಮ ಮಗನಿಗೋ, ನಿಮ್ಮ ಮಗಳಿಗೋ, ನಿಮ್ಮ ಗಂಡನಿಗೋ ದೇವರು ಒಂದು ಒಳ್ಳೆ ಜಾಬ್ ಕೊಡುವಾಗ ಇಂದಲೇ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನಿಮ್ಮ ಬಿಸಿನೆಸ್ ಅಲ್ಲಿ ಒಳ್ಳೆ ಆದಾಯ ಬರುವಾಗ, ನಿಮ್ಮ ದುಡಿಮೆಯಲ್ಲಿ ಒಳ್ಳೆ ಆದಾಯ ಬರುವಾಗ ಇಂದಲೇ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನಿಮ್ಮ ಜೀವಿತದಲ್ಲಿ ದೇವ್ರ ಸ್ತೋತ್ರ. ನಿಮ್ಮ ಮಕ್ಕಳಿಗೆ ಮದುವೆನ ದೇವ್ರು ಮಾಡುವಾಗ, ನಿಮ್ಮ ಮಕ್ಕಳಿಗೆ ದೇವ್ರ ಸ್ತೋತ್ರ ಮದುವೆ ಮಾಡಲಿಕ್ಕೆ ದೇವರು ಸಹಾಯ ಮಾಡುವಾಗ ಇಂದಲೇ ದೇವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನೀವು ಮನೆ ಕಟ್ಟಲಿಕ್ಕೆ ದೇವರು ಸಹಾಯ ಮಾಡುವಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನಿಮ್ಮ ಗಂಡನಿಗೋ, ನಿಮ್ಮ ಮಕ್ಕಳಿಗೋ, ನಿಮ್ಮ ಮಗನಿಗೋ, ನಿಮ್ಮ ಮಗಳಿಗೋ ಜಾಬಲ್ಲಿ ಪ್ರಮೋಷನ್ ಬರುವಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ದೇವರು ನಿಮಗೆ ಸಂತಾನ ಇಲ್ದಾಗ ಸಂತಾನ ಕೊಡುವಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನಿಮ್ಮ ತಾಯಿ ಅನಾರೋಗ್ಯದಲ್ಲಿದ್ದಾಗ ದೇವರು ಸ್ವಸ್ಥ ಮಾಡಿದ್ರೆ, ನಿಮ್ಮ ತಂದೆ ಅನಾರೋಗ್ಯದಲ್ಲಿದ್ದಾಗ ದೇವರು ಸ್ವಸ್ಥ ಮಾಡಿದ್ರೆ, ನಿಮ್ಮ ಮಕ್ಕಳ ಅನಾರೋಗ್ಯದಲ್ಲಿದ್ದಾಗ ದೇವರು ಸ್ವಸ್ಥ ಮಾಡಿದ್ರೆ ಇಂದಲೇ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಯಾವ ವ್ಯಕ್ತಿ ದೇವರ ಸ್ತೋತ್ರ ದೇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತಾನೋ ಅವನ ಜೀವಿತದಲ್ಲಿ ದೇವರು ಕಂಟಿನ್ಯೂ ಆಗಿ ಅದ್ಭುತಗಳನ್ನು ಮಾಡ್ತಾ ಬರ್ತಾನೆ. ದಾವೀದನು ಎಲ್ಲಿಯಾದ್ರೂ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನು
ನನ್ನ ಹತ್ರ ಕತ್ತಿ ಇದೆ, ನನ್ನ ಹತ್ರ ಸೈನ್ಯ ಇದೆ ಅಂತ ಸೈನಿಕರಿದ್ದಾರೆ ಅಂತೇಳಿ ಒಂದೇ ಸಾರಿ ಡೈರೆಕ್ಟ್ ಹೋಗ್ತಿರ್ಲಿಲ್ಲ. ಆತನು ಫಸ್ಟ್ ಒಂದು ಜಾಗದಲ್ಲಿ ಪ್ರಾರ್ಥನೆ ಮಾಡ್ತಿದ್ನು, ಒಂದು ಸ್ಥಳದಲ್ಲಿ. ಯಾವಾಗ ಹೋದ್ರೆ ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ದನು. ಆ ಜಾಗದಲ್ಲಿ ಹೋಗಿ ಮೊಣಕಾಲ ಕೇಳ್ತಾ ಇದ್ದನು, ಅಯ್ಯ ನನ್ನ ಬಲದಿಂದ ನಾನು ಯುದ್ಧಕ್ಕೆ ಹೋಗ್ತಾ ಇಲ್ಲಪ್ಪ, ನನ್ನ ಶಕ್ತಿಯಿಂದ ನಾನು ಯುದ್ಧಕ್ಕೆ ಹೋಗ್ತಾ ಇಲ್ಲಪ್ಪ, ನನ್ನ ಸೈನ್ಯವನ್ನು ನಂಬಿ ನಾನು ಯುದ್ಧಕ್ಕೆ ಹೋಗ್ತಾ ಇಲ್ಲಪ್ಪ, ನಿನ್ನ ಮೇಲೆ ನಂಬಿಕಿಟ್ಟು ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ನಿನ್ನ ಮೇಲೆ ಭರವಸೆ ಇಟ್ಟು ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನಿನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನಿನ್ನನ್ನು ಆತ್ಕೊಂಡು ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಆ ಜಾಗದಲ್ಲಿ ಕೂತ್ಕೊಂಡು ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಂಡು ಆತ ಎಲ್ಲಿ ಹೋಗ್ತಿದ್ನು? ಯುದ್ಧಕ್ಕೆ ಹೋಗ್ತಿದ್ನು. ಎಸ್, ಯುದ್ಧ ಮಾಡ್ತಿದ್ನು. ಆ ಯುದ್ಧ ಮಾಡಬೇಕಾದ್ರೆ ಶತ್ರುಗಳ ಮೇಲೆ ದಾವೀದನಿಗೆ ದೇವರು ಜಯ ಕೊಡ್ತಾ ಇದ್ದನು. ಗಮನಿಸ್ರಿ, ಈಗ ಜಯ ಕೊಟ್ಟ ನಂತರ ಆ ಜಯ ಸಿಕ್ಕ ಸಂತೋಷದಲ್ಲಿ ಆ ಸಂತೋಷನ ಹಂಚ್ಕೊಳ್ಳಿಕ್ಕೆ ಆತನು ಮೊದಲು ಎಲ್ಲಿಗೆ ಹೋಗ್ತಿರ್ಲಿಲ್ಲ ಗೊತ್ತಾ? ಫಸ್ಟ್ ಆತನ ಕುಟುಂಬದವರ ಹತ್ರ ಹೋಗ್ತಿರ್ಲಿಲ್ಲ, ಹೆಂಡತಿ ಹತ್ರ ಹೋಗ್ಲಿಲ್ಲ ಆ ಸಂತೋಷ ಹಂಚ್ಕೊಳ್ಳಿಕ್ಕೆ, ಮಕ್ಕಳ ಹತ್ರ ಹೋಗ್ಲಿಲ್ಲ ಆ ಸಂತೋಷನ ಹಂಚ್ಕೊಳ್ಳಿಕ್ಕೆ. ಯಾವ ಸಂತೋಷನ? ಯುದ್ಧದಲ್ಲಿ ಜಯ ಹೊಂದಿದಂಥ ಸಂತೋಷ ಹಂಚ್ಕೊಳ್ಳಿಕ್ಕೆ ಫಸ್ಟ್ ಕುಟುಂಬದ ಹತ್ರ ಹೋಗಲಿಲ್ಲ ಆ ಸಂತೋಷ ಹಂಚ್ಕೊಳ್ಳಿಕ್ಕೆ, ಅಥವಾ ರಾಜಕೋಟೆಗೆ ಹೋಗಲಿಲ್ಲ ಆ ಸಂತೋಷ ಹಂಚ್ಕೊಳ್ಳಿಕ್ಕೆ, ಅಥವಾ ಸೈನ್ಯಾಧಿಪತಿಗಳ ಹತ್ರ ಹೋಗಲಿಲ್ಲ ಆ ಸಂತೋಷ ಹಂಚ್ಕೊಳ್ಳಿಕ್ಕೆ, ಅಥವಾ ಸೈನಿಕರ ಹತ್ರ ಹೋಗಲಿಲ್ಲ ಆ ಸಂತೋಷ ಹಂಚ್ಕೊಳ್ಳಿಕ್ಕೆ. ಮತ್ತೆ ಎಲ್ಲಿಗೆ ಹೋದನು? ಆತನು ಎಲ್ಲಿ ಆದರೂ ಪ್ರಾರ್ಥನೆ ಮಾಡಿದನು ಆ ಸ್ಥಳದಲ್ಲಿ ಬಂದು ಆ ಕತ್ತಿ ಹಿಡ್ಕೊಂಡು ಆತನು ಹೇಳ್ತಾನೆ, ದೇವಾ ಈ ಜಯ ನನ್ನಿಂದಲ್ಲ ದೇವಾ, ಇದು ನಿನ್ನಿಂದ ಜಯ ಸಿಕ್ಕಿದು ದೇವಾ, ನಿನಗೆ ಸ್ತೋತ್ರ ದೇವಾ, ನಿನಗೆ ಮಹಿಮೆ ದೇವಾ, ನಿನಗೆ ಘನತೆ ದೇವಾ ಅಂತ ಹೇಳಿ ಆತನು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತಿದ್ದನು. ನನ್ನ ಬೈಬಲ್ ಹೇಳುತ್ತೆ, ದಾವೀದನ ಜೀವಮಾನದಲ್ಲಿ ಒಂದು ಯುದ್ಧದಲ್ಲಿ ಕೂಡ ದಾವೀದನು ಸೋಲನ್ನು ಕಾಣಲಿಲ್ಲ. ಎಂದಕ್ಕೂ ಯಾಕೆ ಸೋಲನ್ನು ಕಾಣಲಿಲ್ಲ? ಆತನು ದೇವರ ಆತನ ಜೀವಿತದಲ್ಲಿ ಅದ್ಭುತ ಮಾಡುವಾಗ ಆತನು ದೇವರ ಸನ್ನಿಧಾನಕ್ಕೆ ಹೋಗಿ ಆತನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದನು. ಅದಕ್ಕೆ ಒಂದು ಯುದ್ಧದಲ್ಲಿ ಕೂಡ ಸೋಲು ಕಾಣಲಿಲ್ಲ. ಒಂದು ಮಾತು ಹೇಳ್ತಾನೆ, ನಿಮ್ಮ ಗಂಡನಿಗೆ ಜಾಬ್ ಸಿಗ್ತಾ ಎಲ್ಲಿ ಓಡ್ಬೇಕು? ನೀವು ಮೊದಲು ದೇವರ ಆಲಯಕ್ಕೆ ಓಡ್ಬೇಕು. ಯಾಕೆ? ದೇವರ ಕೃತಜ್ಞತೆ ಸಲ್ಲಿಸಲಿಕ್ಕೆ. ನಿಮ್ಮ ಮಗನಿಗೆ ಜಾಬ್ ಸಿಗುತ್ತಾ? ನಿಮ್ಮ ಮಗನಿಗೆ ಜಾಬ್ ಸಿಗ್ತಾ? ನಿಮ್ಮ ಮಗಳಿಗೆ ಜಾಬ್ ಸಿಗ್ತಾ? ಫಸ್ಟ್ ಎಲ್ಲಿ ಓಡ್ಬೇಕು ನೀವು? ದೇವರ ಆಲಯಕ್ಕೆ. ಯಾಕೆ? ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ. ಮನೆ ಕಟ್ಟಲಿಕ್ಕೆ ದೇವ್ರು ಸಹಾಯ ಮಾಡ್ದ, ಮೊದಲು ಎಲ್ಲಿ ಓಡ್ಬೇಕು ನೀವು? ದೇವರ ಸಾನ್ನಿಧ್ಯಕ್ಕೆ. ಯಾಕೆ? ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ. ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬಂತ, ಮದುವೆ ಆಯ್ತಾ? ಫಸ್ಟ್ ಓಡಬೇಕು ಎಲ್ಲಿಗೆ? ದೇವರ ಆಲಯಕ್ಕೆ. ಯಾಕೆ? ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ. ಸೈಟ್ ತಕೊಳ್ಳಿಕ್ಕೆ ದೇವ್ರು ಸಹಾಯ ಮಾಡಿದ್ರ, ಸಾಲ ತೀರಿಸಲಿಕ್ಕೆ ದೇವ್ರು ಸಹಾಯ ಮಾಡಿದ್ರ, ಇದನ್ನ ನೆನೆಸಿ ಎಲ್ಲಿ ಓಡಬೇಕು? ದೇವರ ಆಲಯಕ್ಕೆ ಓಡಬೇಕು. ಫಸ್ಟ್ ದೇವರ ಆಲಯಕ್ಕೆ ಹೋಗ್ಬೇಕು. ಯಾಕೆ? ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ. ಯಾಕೆಂದ್ರೆ ದುರ್ಶೋತ್ರ, ಯಾರು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾರೋ ಅಂತ ವ್ಯಕ್ತಿಗಳಿಗೆ ನನ್ನ ದೇವರು ಆಶೀರ್ವಾದ ಮಾಡಲಿಕ್ಕೆ ತುತಿ ಕಾಲಲ್ಲಿ ನಿಂತಿದ್ದಾನೆ. ನಿಮ್ ತಾಯಿನ ದೇವರು ಸ್ವಸ್ಥ ಮಾಡುವಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನಿಮ್ ತಂದೆನ ದೇವರು ಸ್ವಸ್ಥ ಮಾಡುವಾಗ, ದೇವರಿಗೆ ಕೃತಜ್ಞತೆ ನಿಮ್ಮ ಸಲ್ಲಿಸಬೇಕು. ಮಕ್ಕಳನ್ನ ದೇವರು ಸ್ವಸ್ಥ ಮಾಡುವಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾ? ನನಗೇನ್ ಗೊತ್ತಾ ಆಶ್ಚರ್ಯ, ಇಸ್ರಾಯೇಲ್ ಏನಂತ ಬರೆದಿದೆ? ದೇವರಿಗೆ ಅವರು ಕೃತಜ್ಞತೆ ಸಲ್ಲಿಸ್ತಾರೆ ಅಂತ ಬರೆದಿದೆ. ಹಂಗೆ ಓದ್ಕೊಂಡು ಹೋದ್ರೆ ಅದೇ ಅಧ್ಯಾಯ 106ನೇ ಕೀರ್ತನೆ 13ನೇ ವಚನದಲ್ಲಿ 10, 11, 12 ಏನಂತ ಬರೆದಿದೆ? ಇಸ್ರಾಯೇಲ್ರು ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಅಂತ ಬರೆದಿದೆ. ಆದ್ರೆ 13ನೇ ವಚನ ಓದಬೇಕಾದ್ರೆ ಬೇಜಾರಾಗುತ್ತೆ ನನಗೆ. ಇಸ್ರಾಯೇಲ್ರ ಮೇಲೆ ಬೇಜಾರಾಗುತ್ತೆ ನನಗೆ. ಯಾಕಂದ್ರೆ ಬರೇ 13ನೇ ವಚನ ಬರೋಷ್ಟೊತ್ತಿಗೆ ದರ್ಶೋತ್ರ ಬರೇ 3 ದಿನ ಅಂತೆ, 3 ದಿನ ಆಗಷ್ಟೊತ್ತಿಗೆ ಅಷ್ಟು ದೇವ್ರನ್ನ ನೆನೆಸಿದವರು, ಅಷ್ಟು ದೇವರಿಗೆ ಕೃತಜ್ಞತೆ ಸಲ್ಲಿಸಿದವರು, ಅಷ್ಟು ದೇವ್ರನ್ನ ಕೊಂಡಾಡಿ ಕೀರ್ತನೆ ಮಾಡಿದವರು ದೇವ್ರ ಉಪಕಾರನ 3 ದಿನದಲ್ಲಿ ಮರ್ತೋದ್ರು. 13ನೇ ವಚನ ಓದಮ್ಮ. 13ನೇ ವಚನ. ಆದರೆ ಅವರಂದ್ರೆ ಯಾರು? ಇಸ್ರಾಯೇಲರು ಬೇಗನೆ ಆತನ ಕೆಲಸಗಳನ್ನು ಮರೆತು, ಆದರೆ ಅವರು ಬೇಗನೆ ದೇವರು ಮಾಡಿದಂತ ಕಾರ್ಯಗಳನ್ನ ಮರ್ತೋಗ್ಬಿಟ್ರು. ನಮ್ಮಲ್ಲಿ ಕೂಡ ಬಹಳ ಜನ ದೇವರು ಅದ್ಭುತ ಮಾಡುವಾಗ ದೇವ್ರನ್ನ ನೆನೆಸಿದ್ರು, ದೇವ್ರನ್ನ ಕೊಂಡಾಡಿದ್ರು, ಚಪ್ಪಾಳೆ ತಟ್ಟಿದ್ರು, ಸಾಕ್ಷಿ ಹೇಳಿದ್ರು. ಅಷ್ಟು ಬೇಗ ನಮ್ಮಲ್ಲಿ ಕೂಡ ಬಹಳ ಜನ ಮರ್ತೋಗ್ಬಿಟ್ರು.
ಐಗುಪ್ತ ದೇವ್ರು ಕೆಂಪು ಸಮುದ್ರ ಇಬ್ಬಾಗ ಮಾಡಿ 3 ದಿನ ಒಂದು ಜಾಗಕ್ಕೆ ನಡ್ಕೊಂಡ್ ಬಂದಾರ, ಕಾದೇಶ್ ಅನ್ನುವಂಥ ಜಾಗಕ್ಕೆ ನಡ್ಕೊಂಡ್ ಬಂದಾರ. ಅಲ್ಲಿ ಬರೋಷ್ಟೊತ್ತಿಗೆ ದೇವ್ರು ಮಾಡಿದ ಉಪಕಾರನ ಏನ್ ಮಾಡಿ ಎಷ್ಟು ದಿನದಲ್ಲಿ ಮರ್ತೋಗ್ಬಿಟ್ರಮ್ಮ? 3 ದಿನಮ್ಮ. ದೇವ್ರಿಗೆ ಬಹಳ ನೋವಾಯ್ತಮ್ಮ. ದೇವ್ರಿಗೆ ಸಿಟ್ಟು ಬಂತ ಏನ್ ಮಾಡಿದೆ ಗೊತ್ತಾ? ಅಲ್ಲೊಂದು ಹಳ್ಳ ಇತ್ತು, ಹಾಲೆಲೂಯ. ಅವ್ರು ನೀರು ಕುಡಿಯಕ್ಕೆ ಹೋದ್ರೆ ದೇವ್ರು ಏನ್ ಮಾಡಿದೆ ಗೊತ್ತಾ? ಆ ನೀರ್ನ ಕಹಿಯಾಗಿ ಮಾಡಿಟ್ರು. ದೇವ್ರು ಸಿಟ್ಟು ಬಂತು, ದೇವರಿಗೆ ಕೋಪ ಬಂತು ದೇವರಿಗೆ. ಎಂತ ಪಾಪಿಷ್ಟು ಜನ ಇವರು. 3 ದಿನದಲ್ಲಿ ಕೆಂಪು ಸಮುದ್ರ ಇಬ್ಬಾಗ ಮಾಡಿದ್ರು ಕೂಡ ಇವ್ರು ನನ್ನ ಮರ್ತೋಗ್ಬಿಟ್ರು ಅಂತ. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಯಾರು ದೇವ್ರು ಮಾಡಿದ ಸಹಾಯನ ಮರಿತಾರೋ, ಯಾರು ದೇವ್ರು ಮಾಡಿದ ಉಪಕಾರನ ಮರಿತಾರೋ, ಯಾರು ದೇವ್ರು ಮಾಡಿದ ಉಪಕಾರನ ಮರೆತು ಕೃತಜ್ಞತೆ ಇಲ್ದವ್ರು ಜೀವಿಸ್ತಾರೋ, ನೀವೇನು ಮಾಡಕ್ ಹೋದ್ರು ಕಹಿನೇ, ನೀವೇನ್ ಮಾಡಕ್ ಹೋದ್ರು ಫೇಲೆ, ನೀವೇನ್ ಮಾಡಕ್ ಹೋದ್ರು ಸೋಲೆ, ನೀವೇನ್ ಮಾಡಕ್ ಹೋದ್ರು ನಷ್ಟನೇ. ಅದರಲ್ಲಿ ದೇವರಿಗೆ ಸಂತೋಷ ಇಲ್ಲ. ದೋಷೋತ್ರ ವ್ಯಾಪಾರದಲ್ಲಿ ಕಹಿ ಅನುಭವ, ದುಡಿಮೆಯಲ್ಲಿ ಕಹಿ ಅನುಭವ, ಸಂತೋಷ ಇಲ್ಲ. ನಿನ್ ದುಡಿಮೆಯಲ್ಲಿ ಸಂತೋಷ ನೋಡಕ್ ಆಗ್ತಾ ಇಲ್ಲ ನಿನಗೆ. ನಿನ್ನ ವ್ಯಾಪಾರದಲ್ಲಿ ಸಂತೋಷ ನೋಡಕ್ ಆಗ್ತಾ ಇಲ್ಲ ನಿನಗೆ. ನಿನ್ ಬೆಳೆ ನೋಡಿ ನಿನಗೆ ಸಂತೋಷ ಆಗ್ತಾ ಇಲ್ಲ ನಿನಗೆ. ನಿನಗೆ ಬರುವಂತ ಆದಾಯ ನಿನ್ ದುಡಿಮೆಗೆ ತಕ್ಕ ಒಂದು ಫಲ ಸಿಗ್ತಾ ಇಲ್ಲ ನಿನಗೆ. ಬರೀ ಕಹಿ ಕಹಿ ಕಹಿ. ಯಾಕೆ? ದೇವರೇ ಮಾಡಿರೋದಮ್ಮ, ದೇವರೇ ಮಾಡಿರೋದು. ಯಾಕೆ? ದೇವರು ಮಾಡಿದ ಉಪಕಾರ ಮರೆತು ಹೋಗಿದ್ದಕ್ಕೆ. ಕೊನೆಗೆ ಏನ್ ಮಾಡಿದ್ರು ಗೊತ್ತದ್ದೇ? ಇಸ್ರಾಯೇಲ್ರು ದೋಷೋತ್ರ, ಅಯ್ಯ ನಮ್ದು ತಪ್ಪಾಯ್ತಯ್ಯ, ನಮ್ಮನ್ನು ಕ್ಷಮಿಸಯ್ಯ. ಅಯ್ಯೋ ಭಾಳ ನೀರಿಲ್ಲ ಅಂದ್ರೆ ಯೋಚನೆ ಮಾಡ್ರಿ, ಭಾಳ ಕುಗ್ಗಿ ಹೋದ್ರು ಅವರು, ಭಾಳ ಸೋತೋದ್ರು ಅವರು, ಭಾಳ ಬಳಲಿ ಹೋದ್ರು ಅವರು. ದೇವರಿಲ್ಲ ಅಂದ್ರೆ ನೀನ್ ಬಳಲಿ ಹೋಗೋದೇ ಗ್ಯಾರಂಟಿ. ಏನ್ ಮಾಡಕ್ ಹೋದ್ರು ಎಲ್ಲ ಉಲ್ಟಾಗುತ್ತೆ. ಕುಡಿಯುವಂತ ನೀರನ್ನು ದೇವರು ಕೈಯಾಗಿ ಬದಲಾಯಿಸಿದ್ದಾರೆ. ಅವ್ರ ಪಾಪಿಷ್ಟು ಬುದ್ಧಿ ನೋಡಿ. ಕೊನೆಗೆ ಅಯ್ಯ ನಮ್ಮನ್ನು ತಪ್ಪಾಯ್ತಯ್ಯ, ನಮ್ಮನ್ನು ಕ್ಷಮಿಸಯ್ಯ, ನಾವು ನಿನಗೆ ಕೃತಜ್ಞತೆ ಮರ್ತೋಗ್ಬಿಟ್ಟಿವಯ್ಯ, ನಾವು ಪಾಪಿಗಳಯ್ಯ, ನಮ್ಮನ್ನು ಕ್ಷಮಿಸಯ್ಯ. ದರ್ಶೋತ್ರ ಮತ್ತೆ ಆ ಕಹಿ ನೀರನ್ನ ದೇವರು, ಮಾರ ನೀರನ್ನ ದೇವರು ಮತ್ತೆ ಮಧುರವಾಗಿ ದೇವರು ಬದಲಾಯಿಸಿದ್ರು. ಇವತ್ತು ಒಂದು ಮಾತು ಹೇಳ್ತೀನಿ, ಇವತ್ತು ಇಸ್ರಾಯೇಲ್ ತರ ನೀನು ಕೂಡ ಇವತ್ತು ದೇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ರೆಡಿ ಆದ್ರೆ, ನಿನ್ನ ಕುಟುಂಬ ದೇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ರೆಡಿ ಆದ್ರೆ, ನಿನ್ನ ಗಂಡ ದೇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ರೆಡಿ ಆದ್ರೆ, ನಿನ್ನ ಮಕ್ಕಳು ದೇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ರೆಡಿ ಆದ್ರೆ, ನಿನ್ನ ಕುಟುಂಬವನ್ನು ಆವರಿಸಿರುವಂತ ಮಾರ, ನಿನ್ನ ಗಂಡನನ್ನು ಆವರಿಸಿರುವಂತ ಮಾರ, ನಿನ್ನ ದುಡಿಮೆಯನ್ನು ಆವರಿಸಿರುವಂತ ಮಾರ, ನಿನ್ನ ವ್ಯಾಪಾರವನ್ನು ಆವರಿಸಿರುವಂತ ಮಾರ ದೇವರು ತೆಗೆದುಹಾಕಿ ಕಹಿಯನ್ನು ಸಿಹಿಯಾಗಿ ದೇವರು ಬದಲಾಯಿಸ್ತಾರೆ. 2ನೇದು, ದೇವರು ಒಳ್ಳೇದು ಮಾಡ್ಬೇಕಂದ್ರೆ ದೇವ್ರ ಮೇಲೆ ಮಾಡ್ಬೇಕಂದ್ರೆ 2ನೇದೇನು ನೋಡೋಣ. ಕೀರ್ತನೆಗಳು ಬರೆದ ಪುಸ್ತಕ 81ನೇ ಕೀರ್ತನೆ 13ರಿಂದ 16. ನನ್ನ ಪ್ರಜೆಗಳಾದ ಇಸ್ರಾಯೇಲರು, ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ, ನನ್ನ ಮಾತನ್ನು ಕೇಳಿ, ನನ್ನ ಮಾರ್ಗದಲ್ಲಿ ನಡೆದರೆ, ನನ್ನ ಮಾತು ಕೇಳಿ ನನ್ನ ಮಾರ್ಗದಲ್ಲಿ ನಡೆದ್ರೆ ಎಷ್ಟೋ ಒಳ್ಳೆಯದು, ನಿಮಗೆ ಎಷ್ಟೋ ಒಳ್ಳೆಯದು. ನಾನು ಅವರ ಎದುರಾಳಿಗಳ ಮೇಲೆ, ಅವರ ಶತ್ರುಗಳ ಮೇಲೆ, ಎದುರಾಳಿಗಳ ಮೇಲೆ ಕೈ ಎತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಅಣಗಿಸುವೆನು. ಅವರ ಶತ್ರುಗಳನ್ನ ನಾನು ಈಸಿಯಾಗಿ ಅಣಗಿಸಿ ಬಿಡ್ತೇನೆ. ಯೆಹೋವನ ದ್ವೇಷಿಗಳು ಅವರ ಮುಂದೆ ಮುದುರಿಕೊಳ್ಳುವರು. ನಿಮ್ ಶತ್ರುಗಳು ನಿಮ್ ಮುಂದೆ ಮುದುರಿಕೊಳ್ಳೋ ತರ ನಾನೇ ಮಾಡ್ತೇನೆ. ಅವರಾದರೂ ಸದಾಕಾಲವೂ ಇರುವರು. ಅವರು ಸದಾಕಾಲ ಇರುವರು. ಮುಂದೆ ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು, ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ತೃಪ್ತಿಪಡಿಸುವೆನು. ಸ್ವಾಮಿ 3 ವಾಗ್ದಾನ ಮಾಡೋಣ. ದೇವ್ರ ಮಾತು ಕೇಳಿದ್ರೆ ನೀವು 3 ವಾಗ್ದಾನ ದೇವ್ರು ನಿಮಗೆ ಮಾಡ್ತಾನೆ. 3 ವಾಗ್ದಾನ. 1, ನಿಮ್ಮ ಶತ್ರುಗಳು ಅಡಗಿಸ್ಬಿಡ್ತೀನಿ ನಾನು. ಒಂದ್ಸಾರಿ ಯೋಚನೆ ಮಾಡ್ರಿ, ಒಂದು ಕಾಲದಲ್ಲಿ ನಿಮಗೆ ಎಷ್ಟೊಂದು ಶತ್ರುಗಳಿದ್ರು, ಒಂದು ಕಾಲದಲ್ಲಿ ಶತ್ರುಗಳಿಂದ ನೀವು ಎಷ್ಟು ಹಿಂಸೆ ಅನುಭವಿಸಿದ್ರಿ, ಒಂದು ಕಾಲದಲ್ಲಿ ಶತ್ರುಗಳಿಂದ ನೀವು ಎಷ್ಟು ನೋವು ಅನುಭವಿಸಿದ್ರಿ, ಒಂದು ಕಾಲದಲ್ಲಿ ಶತ್ರುಗಳಿಂದ ನೀವು ಎಷ್ಟು ಬಾಧೆ ಅನುಭವಿಸಿದ್ರಿ, ಒಂದು ಕಾಲದಲ್ಲಿ ಶತ್ರುಗಳಿಂದ ಎಷ್ಟು ಹಿಂಸೆ ಅನುಭವಿಸಿದ್ರಿ, ಒಂದು ಕಾಲದಲ್ಲಿ ಶತ್ರುಗಳಿಂದ ಎಷ್ಟು ಟಾರ್ಚರ್ ಅನುಭವಿಸಿದ್ರೆ ಒಂದ್ಸಾರಿ ಆಲೋಚನೆ ಮಾಡ್ರಿ. ಯಾವಾಗ ನೀವು ದೇವರನ್ನು ನಂಬಿದಿರೋ, ಯಾವಾಗ ನೀವು ಆತನ ಮಾತು ಕೈಗೊಂಡು ನಡೀತಾ ಇದ್ದೀರೋ, ಶತ್ರುಗಳನ್ನು ದೇವರನ್ನೆಲ್ಲ ಸಮ ಮಾಡಿದಾನೆ, ಅಡಗಿ ಹೋಗುವಂತ ದೇವರು ಕಾರ್ಯ ಮಾಡಿದಾನೆ. ಇಲ್ಲಿ ಯಾರನ್ನ ಶತ್ರುಗಳಿದಾರ ಕೈ ತೋರಿಸ. ಶತ್ರುಗಳು, ಸಾರ್ ಏನ್ ಮಾಡೋಣ ಸರ್, ಅವ್ರಿಗೆ ನನಗೆ ತಲೆ ಕೆಟ್ಟೋಗ್ಬಿಡೋದು ಸರ್, ಸಾಕಾಗ್ಬಿಡೋದು ಸರ್, ಏನ್ ಮಾಡೋಣ ಸರ್, ಎಸೆಯ ನಿನ್ ಮಾತು ಕೇಳ್ತೇನೆ ಅಂತ ಹೇಳ್ರಿ ಅಷ್ಟೇ, ಇಷ್ಟೇಳ್ರಿ ಸಾಕಷ್ಟೇ. ನಿಮ್ಮ ಶತ್ರುಗಳನ್ನ ದೇವರೇ ನಾನು ನೋಡಿಕೊಳ್ತೇನೆ. ಒಂದೊಂದ್ಸಾರಿ ದೇವ್ರ ಏನ್ ಮಾಡ್ಬಿಡ್ತಾನೆ ಗೊತ್ತಾ, ತಲೆ ಕೆಟ್ಟು ದೋಷೋತ್ರ, ಯಾರು ನಿಮಗೆ ಶತ್ರುಗಳಿದಾರೋ ಅವರೇ ನಿಮಗೆ ಮಿತ್ರರಾಗಿ ದೇವರು ಬದಲಾಯಿಸ್ತಾನೆ. ನಿಮ್ ಶತ್ರು ನಿಮ್ ಬಗ್ಗೆ ಏನ್ ಅನ್ಕೊಂಡಿದಾರೋ ಅದು ನಡೆಯಲ್ಲ.
ದೇವರು ನಿನ್ ಬಗ್ಗೆ ಏನು ಅನ್ಕೊಂಡಿದ್ದಾನೋ ಅದೇ ಜರುಗುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಬಹಳ ಪ್ಲಾನ್ ಮಾಡಿದ್ರು. ನಿಮ್ಮ ಕೆಲಸಕ್ಕೆ ವಿರುದ್ಧವಾಗಿ, ನಿಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿ, ನಿಮ್ಮ ದುಡಿಮೆಗೆ ವಿರುದ್ಧವಾಗಿ, ನಿಮ್ಮ ಬಿಸಿನೆಸ್ ವಿರುದ್ಧವಾಗಿ ಭಾಳ ಪ್ಲಾನ್ ಮಾಡಿದ್ರು, ಭಾಳ ಪ್ರಯತ್ನ ಮಾಡಿದ್ರು. ಅವ್ರ ಪ್ರಯತ್ನಗಳೆಲ್ಲ ದೇವರು ಫೇಲ್ ಮಾಡಿದ್ದಾನೆ. ಯಾಕೆಂದ್ರೆ ನೀನ್ ದೇವ್ರ ಮಾತು ಕೇಳುವ ಮಗಳು, ನೀನ್ ದೇವ್ರ ಮಾತು ಕೇಳುವ ಮಗನು, ನೀನ್ ದೇವ್ರ ಮಾತು ಕೇಳುವಂತ ಯವನಸ್ಥನು, ನಿನ್ ಶತ್ರುಗಳನ್ನು ದೇವರ ಅಡಗಿಸುವ ದೇವರಾಗಿದ್ದಾನೆ. ವಾಗ್ದಾನ ಎರಡನೇದು ನಿಮಗೆ ಶ್ರೇಷ್ಠವಾದ ಗೋಧಿಯನ್ನು ಕೊಟ್ಟು, ಒಂದೊಂದು ಸಾರಿ ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಒಂದು ಒಳ್ಳೆ ಊಟ ಕೊಡಕ್ಕೆ ಕೂಡ ಅನುಕೂಲ ಇಲ್ವಾ? ಒಂದೊಂದು ಸಾರಿ ನಿಮ್ಮ ಮನೆಗೆ ಯಾರಾದ್ರೂ ರಿಲೇಷನ್ಸ್ ಬಂದಾಗ ಒಂದು ಒಳ್ಳೆ ಊಟ ಕೊಡಕ್ಕೆ ಕೂಡ ಅನುಕೂಲ ಇಲ್ವಾ? ನಿಮ್ಮ ಮಕ್ಕಳು ಏನಾದ್ರೂ ಒಂದು ತಿಂಡಿ ತಿನಿಸು ಕೇಳುವಾಗ ಕೊಡ್ಸಕ್ ಕೂಡ ನಿಮಗೆ ಅನುಕೂಲ ಇಲ್ವಾ? ದೇವ್ರ ಸೇವಕರು ಪ್ರಾರ್ಥನೆಗಂತ ಬಂದಾಗ ಒಂದು ಒಳ್ಳೆ ಊಟ ಕೂಡ ಕೊಡ್ಲಿಕ್ಕೆ ಕೂಡ ಕೆಲವು ಸಾರಿ ಅನುಕೂಲ ಇಲ್ವಾ? ನಾನು ದೇವ್ರ ವಾಗ್ದಾನ ಮಾಡ್ತಾನೆ, ನೀ ನನ್ನ ಮಾತು ಕೇಳು, ನಾನು ನಿನಗೆ ಒಳ್ಳೆ ಊಟ ಕೊಡ್ತೇನೆ, ನಿನ್ನ ಮನೆನ ನಾನು ಆಶೀರ್ವಾದ ಮಾಡ್ತೇನೆ, ನಿನ್ನ ಅನ್ನಪಾನಗಳನ್ನು ಆಶೀರ್ವಾದ ಮಾಡ್ತೇನೆ, ಶ್ರೇಷ್ಠವಾದ ಆಹಾರವನ್ನು ಕೊಟ್ಟು ನಾನು ನಿನ್ನನ್ನು ಪೋಷಿಸುತ್ತೇನೆ. ಮೂರನೇ ಲಾಸ್ಟ್ ಕೀರ್ತನೆ 65:4. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ, ದೇವರೇ ನಿನ್ನ ಆಲಯದ ಅಂಗಳದಲ್ಲಿ ವಾಸಿಸುವವರಾಗಿ, ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನ ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ಮುಂದೆ ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ, ನಿನ್ನ ಆಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ನಿನ್ನ ಆಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ ಅಂತ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ಎಲ್ಲಿಂದ ಆಶೀರ್ವಾದ ಬರ್ಬೇಕಂತ ಪ್ರಾರ್ಥನೆ ಮಾಡ್ತಾನೆ? ದಾವೀದನಿಗೆ ಗೊತ್ತು, ನಾವು ದೇವರ ಆಲಯದಲ್ಲಿದ್ದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದಾವೀದನಿಗೆ ಗೊತ್ತು, ನಾನು ದೇವರ ಆಲಯದಲ್ಲಿದ್ದರೆ ನನ್ನ ಅಗತ್ಯತೆಗಳನ್ನು ದೇವರು ತೀರಿಸ್ತಾನೆ. ನಾನು ದೇವರ ಆಲಯದಲ್ಲಿದ್ದರೆ ನನ್ನ ಕೊರತೆಗಳನ್ನ ದೇವರು ತೀರಿಸ್ತಾನೆ. ನಾನು ದೇವರ ಆಲಯದಲ್ಲಿದ್ದರೆ ನನ್ನ ಕಷ್ಟಗಳನ್ನ ದೇವರು ತೀರಿಸ್ತಾನೆ. ನಾನು ದೇವರ ಆಲಯದಲ್ಲಿದ್ದರೆ ದೇವರು ನನ್ನ ಬಾಧೆಗಳನ್ನ ತೀರಿಸ್ತಾನೆ. ನಾನು ದೇವರ ಆಲಯದಲ್ಲಿದ್ದರೆ ನನ್ನ ವೇದನೆ ದೇವರು ತೀರಿಸ್ತಾನೆ. ನಾನು ದೇವರ ಆಲಯದಲ್ಲಿದ್ದರೆ ದೇವರು ನನ್ನನ್ನು ತೃಪ್ತಿಪಡಿಸಿ ನಡೆಸ್ತಾನೆ. ಒಂದು ಮಾತು ಹೇಳ್ತೀನಿ, ಎಲ್ಲಾದರೂ ಶಾಪಿಂಗ್ ಮಾಲಿಗೆ ಹೋಗುವಾಗ ಆ ಶಾಪಿಂಗ್ ಮಾಲಲ್ಲಿ ಹೋದ ಕೂಡಲೇ ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕಾ, ಥರ್ಡ್ ಫ್ಲೋರಿಗೆ ಹೋಗ್ಬೇಕಾ, ಫಿಫ್ತ್ ಫ್ಲೋರಿಗೆ ಹೋಗ್ಬೇಕಾ, 10th ಫ್ಲೋರಿಗೆ ಹೋಗ್ಬೇಕಂದ್ರೆ ಅಲ್ಲಿ ನಂಬರ್ ಇರುತ್ತೆ. ಆ ನಂಬರ್ ಒತ್ತಿದ್ರೆ ಆ ಲಿಫ್ಟ್ ಏನು ಮಾಡುತ್ತೆ, ಸೈಯನಾಗಿ ನಿನ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ನಿಜವಾಗ್ಲೂ ಹೇಳ, ನಿನ್ನ ದೇವರ ಆಲಯದಲ್ಲಿದ್ದರೆ ನನ್ನ ದೇವರೇ ನಿನ್ನ ಮೇಲೆ ಒಯ್ಯುವ ದೇವರಾಗಿದ್ದಾನೆ. ಒಂದು ಮಾತು ಹೇಳ್ತೀನಿ, ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ MLA ಮುಂದೆ ಕಳೆದ್ರೆ, 1 ಗಂಟೆನೋ 2 ಗಂಟೆ MLA ಮುಂದೆ ಕಳೆದ್ರೆ ಆತನಿಗೆ ಆ MLA ಇಂದ ಕೆಲವು ಸಹಾಯ ಸಿಗ್ಬೋದೇನೋ. ಇನ್ನು ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಒಬ್ಬ ಮಿನಿಸ್ಟರ್ ಮುಂದೆ ಸಮಯ ಕಳೆದ್ರೆ ಆತನಿಂದ ಸಹಾಯ ಸಿಗ್ಬೋದು. ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ CM ಮುಂದೆ ಸಮಯ ಕಳೆದ್ರೆ ಆತನಿಗೆ ಸಹಾಯ ಸಿಗ್ಬೋದೇನೋ. ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸಿನಿಮಾ ಆಕ್ಟರ್ ಮುಂದೆ 1 ಗಂಟೆ 2 ಗಂಟೆ ಸಮಯ ಕಳೆದ್ರೆ ಆತನಿಗೆ ಅಲ್ಪ ಸ್ವಲ್ಪ ಸಹಾಯ ಸಿಗ್ಬೋದೇನೋ. ನಾನೊಂದು ಮಾತು ಹೇಳ್ತೀನಿ, ನನ್ನ ದೇವ್ರ ಮುಂದೆ ಒಬ್ಬ ವ್ಯಕ್ತಿ ಕಳೆಯುವಾಗ ನಿಜವಾಗ್ಲೂ ಹೇಳ್ತೀನಿ, ರಾಜಕೀಯ ವ್ಯಕ್ತಿ ಸಹಾಯ ಮಾಡ್ತಾನೋ ಮಾಡಲ್ವೋ ಗೊತ್ತಿಲ್ಲ, ಸಿನಿಮಾ ಆ್ಯಕ್ಟರ್ ಸಹಾಯ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ದೇವ್ರ ಸ್ತೋತ್ರ, ನನ್ನ ದೇವರ ಆಲಯದಲ್ಲಿ ನೀನಿದ್ರೆ ನನ್ನ ದೇವರು ನಿನ್ನನ್ನು ಬರೀ ಕೈಯಿಂದ ಕಳಿಸಲ್ಲ. ನನ್ನ ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡಿ ಕಳಿಸುವ ದೇವರಾಗಿದ್ದಾನೆ. ಒಂದು ಸಾರಿ ಒಂದು ಮದುವೆ ನಡೀತಿತ್ತು ಒಂದು ಚರ್ಚಲ್ಲಿ. ಪಾಸ್ಟ್ರ್ ಮದುವೆ ಮಾಡಬೇಕಂತ ಹುಡುಗ ಹುಡುಗಿ ನಿಲ್ಲಿಸ್ಕೊಂಡಿದ್ದಾರೆ. ಈ ಕಡೆ ಹುಡುಗ ಈ ಕಡೆ ಹುಡುಗಿ ನಿಲ್ಲಿಸ್ಕೊಂಡಿದ್ದಾರೆ. ಮದುವೆ ಮಾಡೋದು ಬಿಟ್ಟು ಪಾಸ್ಟ್ರು ಹಂಗೆ ಅಳಕ್ಕೆ ಶುರು ಮಾಡಿದೆ ಅಂತ ಪಾಸ್ಟ್ರು. ಅವರಿಬ್ಬರಿಗೆ ಗಾಬರಿ ಆಗ್ಬಿಡ್ತು ಆ ಮದುವೆ ಆಗುವಂಥ ಹುಡುಗ ಹುಡುಗಿಗೆ. ಯಾಕಪ್ಪ ಪಾಸ್ಟ್ರ್ ಹಿಂಗೆ ಜೋರಾಗಿ ಅಳ್ತಾರ ಸಾರ್ ಅದು ಕೇಳ್ತಾನಂತೆ ಮೊದ್ಲಿಂಗ. ಸರ್ ಯಾಕೆ ಸರ್ ಅಳ್ತಾ ಇದ್ದೀರಾ? ಸರ್ ನನ್ನ ಮದುವೆ ದಿನ ಅಳ್ಬಾರ್ದಲ್ಲ ಸರ್, ನನ್ನ ಮದುವೆ ದಿನ ನಗಬೇಕು ಸರ್, ನೀವು ನನ್ನ ಮದುವೆನ ನಗನಗ್ತಾ ಮಾಡ್ಬೇಕು ಸರ್. ಸರ್ ಏನಾಯ್ತು ಸರ್ ಅಂತ ಗಾಬರಿಯಿಂದ ಆ ಹುಡುಗಿನ ಆ ಹುಡುಗ ಕೇಳ್ತಾರಂತೆ. ಇಲ್ಲ ಬಿಡಪ್ಪ, ನಾನು ಏನೋ ನೆನೆಸ್ಕೊಳ್ದತ್ತೆ. ಹಂಗೆ ಜೋರು ಅಳ್ತಾರೆ. ಸರ್ ಕೈ ಮುಗಿದು ಹೇಳ್ತೀನಿ ಸರ್ ಅಳ್ಬೇಡ್ರಿ ಸರ್, ನಕ್ಕಂತ ನಮ್ಮ ಮದುವೆ ಮಾಡ್ರಿ ಸರ್. ನೀನು ಹತ್ಕಂತ ಮದುವೆ ಮಾಡಿದ್ರೆ ನಾವು ಜೀವನ ಪೂರ್ತಿ ಹತ್ಕಂತ ಇರ್ಬೇಕಾಗತ್ತೆ ಸರ್, ನಕ್ಕಂತ ಮದುವೆ ಮಾಡ್ರಿ ಸರ್ ಅಂದ್ರಂತೆ. ಅವಾಗಿತ್ತು ಸರ್ ಯಾಕೆ ಸರ್ ಅಳ್ತೀರಿ ಅಂದರೆ, ಇಲ್ಲ ಬಿಡಪ್ಪ
ಹೇಳಲ್ಲ ಬಿಡು, ಇಲ್ಲ ಇಲ್ಲ ಹೇಳ್ರಿ ಸರ್ ಯಾಕೆ ಕಳ್ತಾ ಇದ್ರಿ ಅಂದರೆ ಹೇಳಪ್ಪ ಅಂದಂತೆ, ಹೇಳ್ರಿ ಸರ್ ಅಂದಂತೆ. ಅವಾಗ ಆ ಪಾಸ್ಟ್ ಹೇಳ್ದಂತೆ, ಯಾಕೆ ನನಗೆ ಅಳು ಬಂತಂದ್ರಪ್ಪ, ನಾನು ನಿನ್ನ ನೋಡಿದ್ದು ಯಾವಾಗ ಅಂದರೆ ನೀನು ಹುಟ್ಟಿದಾಗ ನಿಮ್ಮಪ್ಪ ನಿಮ್ಮಮ್ಮ ನಿನ್ನನ್ನು ಹೆಸರಿಡಕ್ಕ ಚರ್ಚಿಗೆ ಕರ್ಕೊಂಬಂದಿದ್ರು. ಅವಾಗ ನಾನು ನೋಡಿದವ್ನು ಮತ್ತೆ ಯಾವಾಗ ನೋಡಕತ್ತಿ, ನಾನು ಮದುವೆ ಮಾಡ್ಕೊಳಕ್ಕಾದ್ರೆ. ಹೌದು ಸರ್ ಕರೆಕ್ಟು, ನಾನು ಹುಟ್ಟಿದಾಗ ಕೂಸಾಗಿದ್ದಾಗ ನಮ್ಮ ಅಪ್ಪ ನಮ್ಮಮ್ಮ ಹೆಸರಿಡ ಕರ್ಕೊಂಬಂದಾರ, ಮತ್ತೆ ನಾನು ಯಾವಾಗ ನೋಡಿ ನನ್ನ ಮದುವೆ ದಿನ ನೋಡಿ, ಮತ್ತೆ ಅದಕ್ಕೆ ಯಾಕೆ ಸರ್ ಅಳ್ತೀಯ, ಅದಲ್ಲ ನನಗೆ ಅಳದು ನೆನೆಸ್ಕೊಂಡಿತ್ತು, ಮತ್ತೆ ನಾನು ನಿನ್ನ ಯಾವಾಗ ನೋಡ್ತೀನಿ ಅಂತ ನೆನೆಸ್ಕೊಂಡು ಹತ್ತಿ ಅಂತ. ಸರ್ ಯಾವಾಗ ನೋಡ್ತೀರಿ, ನೀನು ಸತ್ತಾಗ ಮಣ್ಣು ಮಾಡಕ್ಕೆ ಮತ್ತೆ ನಾನೇ ಬರ್ಬೇಕಲ್ಲ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಬೇಕಂದ್ರೆ ಒಂದನೇದು ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು, ಎರಡನೇದು ದೇವ್ರ ಮಾತು ಕೇಳಬೇಕು, ಮೂರನೇದು ದೇವರ ಆಲಯ ಇದ್ರಿ. ಎಷ್ಟು ಜನ ಹೇಳ್ತೀರಿ ನಾನು ಈ 3 ಕಾರ್ಯಗಳನ್ನು